ಮುಖ್ಯಮಂತ್ರಿಗಳು ಮಾತಾಡಿ ಈ ನಮ್ಮ ಬೇಡಿಕೆಗಳನ್ನ ಇತ್ಯರ್ಥಪಡಿಸಲಿ ಅಂತಲೇ ನಾವು ಕೇಳಿದ್ದು. ಈಗ ನ್ಯಾಯಾಲಯ ಕೂಡ ಅದನ್ನೇ ಹೇಳಿರೋ ಅಂಥದ್ದು. ಹಾಗಾಗಿ ಸರ್ಕಾರ ಇದನ್ನು ಪ್ರತಿಷ್ಠೆಯ ಪ್ರಶ್ನೆಯಾಗಿ ತಗೊಳ್ಬಾರ್ದು. ನಮ್ಮನ್ನು ಕರೆದು ಜಂಟಿ ಕ್ರಿಯಾ ಸಮಿತಿಯನ್ನು ಕರೆದು ಮಾತಾಡಿ ಕೂಡಲೇ ಟೈಮ್ ವೇಸ್ಟ್ ಮಾಡಬಾರ್ದು. ಕೂಡಲೇ ನಮ್ಮನ್ನು ಕರೆದು ಮಾತುಕತೆ ಮಾಡಿ ಸಮಸ್ಯೆಯನ್ನು ಬಗೆಹರಿಸಬೇಕು. ಏನು ನಮ್ಮ ಬೇಡಿಕೆಗಳಿದೆ ಅವನ್ನ ಇತ್ಯರ್ಥಪಡಿಸಬೇಕು ಅಂತ ನಾವು ಒತ್ತಾಯಿಸ್ತೀವಿ. ಈಗ ನಾವು ಈ ಮುಷ್ಕರದ ನೋಟಿಸನ್ನು ಅಧಿಕೃತವಾಗಿ ವಾಪಸ್ ತಗೊಳ್ಬೇಕು. ನಾವು ತಮ್ಮ ಮಾಧ್ಯಮದ ಮೂಲಕ ರಾಜ್ಯದ ಜನರಿಗೆ ಮತ್ತು ನಮ್ಮ ಇಡೀ ರಾಜ್ಯದಲ್ಲಿರ್ತಕ್ಕಂಥ ನೌಕರರಿಗೆ ಸಂದೇಶವನ್ನು ಕೊಡ್ತಾ ಇದ್ದೀವಿ. ಆದರೆ ಈ ಪತ್ರಿಕಾಗೋಷ್ಠಿ ಮುಗಿದ ಕೂಡಲೇ ನಾವು ಅಧಿಕೃತವಾಗಿ ಮುಖ್ಯಮಂತ್ರಿಗಳಿಗೆ ನಾವು ಸ್ಟ್ರೈಕ್ ನೋಟಿಸ್ ಕೊಟ್ಟಿದ್ದು. ಅವರಿಗೆ ನಾವು ಈ ಮುಷ್ಕರನ್ನು ನಾವು ವಾಪಸ್ ತೊಗೊಂಡಿದ್ದೀವಿ. ನಮಗಿನ್ನೂ ಹೈಕೋರ್ಟ್ದು ಆರ್ಡರ್ ಕಾಪಿ ಸಿಕ್ಕಿಲ್ಲ, ನಮಗೆ ಮಧ್ಯಂತರ ಆದೇಶದ ಕಾಪಿ ಸಿಕ್ಕಿಲ್ಲ. ಇನ್ನೊಂದು ಅವರಲ್ಲಿ ಬರುತ್ತದೋ ಅದು ಬಂದ ಕೂಡಲೇ ಅದನ್ನು ಎನ್ಕ್ಲೋಸ್ ಮಾಡಿ ಹೈಕೋರ್ಟ್ ಈ ಥರ ಹೇಳಿದೆ, ನೀವು ಈ ರೀತಿಯಾಗಿ ನಾವು ಮುಷ್ಕರ ವಾಪಸ್ ತೊಗೊಂಡಿದ್ದೀವಿ, ಹೈಕೋರ್ಟ್ ಆದೇಶನ ಗೌರವಿಸಿ ನೀವು ಸಹ ಆದಷ್ಟು ಬೇಗ ನಮ್ಮ ಜೊತೆಯಲ್ಲಿ ದಿನಾಂಕ ನಿಗದಿ ಮಾಡಿ ಸಭೆಯನ್ನು ಕರೆದು ಇತ್ಯರ್ಥ ಮಾಡಿ ಅಂತೇಳಿ ನಾವು ಮುಖ್ಯಮಂತ್ರಿಗಳಿಗೆ ಮತ್ತು ಮ್ಯಾನೇಜ್ಮೆಂಟ್ಗೂ ಕೂಡ ನಾವು ಪತ್ರ ಬರೀತೀವಿ. ಪತ್ರ ಬರೆದು ನಾಳೆ ಮುಖ್ಯಮಂತ್ರಿಗಳ ಅಡ್ರೆಸ್ ಮಾಡುವಂಥ ಲೆಟ್ರನ್ನು ಮಾನ್ಯ MD ಅವರಿಗೆ, ವ್ಯವಸ್ಥಾಪಕ ನಿರ್ದೇಶಕರಿಗೆ ಕೊಟ್ಟು ಅವರ ಮೂಲಕ ಮುಖ್ಯಮಂತ್ರಿಗಳಿಗೆ ತಲುಪಿಸ್ತೀವಿ. ನಾವು ಮಾಡಿ ಈ ಸಭೆಯನ್ನು ಆದಷ್ಟು ಬೇಗ ಕರೀರಿ. ಈವನ್ ಅವರಾಗಲೇ ತಾರೀಕು ನಿಗದಿ ಮಾಡಿದ್ದಾರೆ, 1/7/26ರಿಂದ ನಾವು ಈ ಪರ್ಸೆಂಟೇಜ್ ಏನೇನು ಹೆಚ್ಚಳ ಇದೆ ಅದನ್ನು ಅನುಷ್ಠಾನ ಮಾಡ್ತೀವಿ ಅಂತ. ಆ ಪರ್ಸೆಂಟೇಜ್ ಹೆಚ್ಚಳ ಆದರೆ ಆ ಡೇಟ್ ಒಳಗಡೆನೇ ಆಗಬೇಕು. ನಾವು 1/7/26ಕ್ಕೆ ಈ 12ವರೆ ಇಂಪ್ಲಿಮೆಂಟ್ ಮಾಡಿ ಆಮೇಲೆ ಚರ್ಚೆ ಮಾಡಿ ತುಂಬ ಗೊಂದಲ ಆಗುತ್ತೆ, ಅವ್ರಿಗೂ ಕಷ್ಟ, ಅದು ಅಕೌಂಟಿಂಗ್ ಪ್ರಾಬ್ಲಮ್ ಬರುತ್ತೆ. ಆ ದೃಷ್ಟಿಯಿಂದ ನಾವು ಹೆಚ್ಚಳ ಏನು ಮಾಡೋದಿದೆ, ನಾವು ಮುಖ್ಯಮಂತ್ರಿಗಳ ಜೊತೆ ಮಾತುಕತೆ ಮಾಡಿ ಅದನ್ನು 1-2 ವರ್ಷಕ್ಕೆ ಅನುಷ್ಠಾನ ಮಾಡೋಕ್ಕೆ ಎಲ್ಲರೂ ಕೂಡ ಒಪ್ಕೊಳ್ಬೇಕಾಗುತ್ತೆ. ಇದು ಒಂದು ಮ್ಯಾಟ್ರ್ ಆಫ್ ಕನ್ವೀನಿಯನ್ಸ್. ನನ್ನ ಎರಡನೇ ವಿಚಾರ ಏನು, ಇನ್ಕ್ರಿಮೆಂಟು ಮತ್ತು DA ಮರ್ಜರು, ಇದು MD ಅವರ ಲೆವೆಲಲ್ಲಿ ಆಗಬೇಕಾದ ವಿಚಾರ. ಇದು ಈ ವಿಚಾರನ ನಾವು ಇವ್ರ ಹತ್ರ ಇಂಡಿಪೆಂಡೆಂಟಾಗೂ ಮಾಡಬೇಕು. ಇದು 12ವರೆನೋ 14ವರೆನೋ 18ವರೆನೋ ಇದೇನಾದರೂ ಇರಲಿ, ಈ DA ಮರ್ಜರು 1/7/2022ಕ್ಕೆ 31% DA ಮರ್ಜ್ ಆಗಬೇಕು ನಮ್ಮ ಒಪ್ಪಂದಗಳ ಪ್ರಕಾರ. ಆ DA ಮರ್ಜ್ ಆದಮೇಲೆ ಏನು BDA ಅಂತ ಏನಿದೆ ಅದು ಮರ್ಜ್ ಆಗಬೇಕು. ಅದಾದಮೇಲೆ ಇನ್ಕ್ರಿಮೆಂಟ್ ರೇಟ್ಸನ್ನು ಅವ್ರ ಜೊತೆ ಚರ್ಚೆ ಮಾಡಿ ಇದೆರಡು ಇತ್ಯರ್ಥ ಆಯಿತು ಅಂದರೆ ನಾವು ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಅದು ಕೂಡ ಬಗೆಹರಿಯುತ್ತೆ ಅನ್ನೋ ಭರವಸೆ ನಮಗಿದೆ. ಇದೊಂದು ವರ್ಗ ಸಂಘರ್ಷ ಅಂತ ಹಲವಾರು ತಂತ್ರಗಳನ್ನ ಅವ್ರು ಬಳಸ್ತಾರೆ, ಹಲವಾರು ತಂತ್ರಗಳನ್ನು ದುಡಿಯೋ ಜನ ಕೂಡ ಹೊಸ ಅಸ್ತ್ರನ ಹುಡುಕ್ತಾರೆ. ಅವರು ಒಂದು ಹಂತದಲ್ಲಿ ಹೈಕೋರ್ಟನ್ನು ಕೂಡ ಧಿಕ್ಕರಿಸುವಂತಹ ಒಂದು ತೀರ್ಮಾನ ವರ್ಕಿಂಗ್ ಕ್ಲಾಸ್ ಮಾಡಿದ್ರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಇದೇ ರೀತಿ ಗ್ಯಾಗ್ ಮಾಡ್ತಾರೆ ಅಂದರೆ, ಬಟ್ ನಮಗೆ ಆ ಪ್ರೋಸೆಸ್ಸಲ್ಲಿ ನಂಬಿಕೆ ಇದೆ. ಮುಷ್ಕರಗಳನ್ನು ಹತ್ತಿಕ್ತಾಯಿದ್ರು, ಮುಷ್ಕರಗಳನ್ನು ಬ್ಯಾನ್ ಮಾಡ್ತಾಯಿದ್ರು, ಎಸ್ಮಾ ಅಂತಂದರು. ಎಸ್ಮಾ ತಗೊಂಬಂದರೂ ಕೂಡ ನಾವು 2016ರಲ್ಲಿ 2012ರಲ್ಲಿ ಎಲ್ಲ ಮುಷ್ಕರ ಮಾಡಿದ್ವಿ. ಎಸ್ಮಾ ಆವಾಗಲೂ ಇತ್ತು. ಅದರಿಂದ ನಾವು ಈ ಕಾನೂನುಗಳಿಂದ ಜನರ ಒಂದು ಆಕ್ರೋಶವನ್ನಾಗಲಿ ಜನರ ಒಂದು ಇದನ್ನಾಗಲಿ ಹತ್ತಿಕ್ತೀವಿ ಅಂತ ಹೇಳುವಂಥ ಪ್ರಯತ್ನ ಯಾವತ್ತೂ ಯಶಸ್ವಿಯಾಗಿಲ್ಲ. ಅದಕ್ಕೆ ಒಂದು ತೀವ್ರವಾದ ಪ್ರತಿಕ್ರಿಯೆ ಬಂದೇ ಬರುತ್ತೆ. ನೋಡೋಣ ಅದು ಚರಿತ್ರೆ ಯಾವ ರೀತಿ ಈ ಒಂದು ಪ್ರಶ್ನೆನ ಇತ್ಯರ್ಥ ಮಾಡುತ್ತೆ ಅನ್ನೋದನ್ನು ನಾವು ಆ ಚರಿತ್ರೆ ಭಾಗವಾಗಿ ನೋಡೋಣ. ನಮ್ಗೆ ಆ ವಿಚಾರದಲ್ಲೂ ಕೂಡ ಭರವಸೆ ಇದೆ. ಉತ್ತರ ಕೊಟ್ಟಿದ್ದೇನೆ, ಏನು 2 ಆದೇಶ ಹೊರಡಿಸಿರಲ್ಲ, ಆ 2 ಆದೇಶದ ವಿರುದ್ಧವಾಗಿಯೇ ನಾವು ಮುಷ್ಕರ ನೋಟಿಸ್ ಕೊಟ್ಟಿದ್ದನ್ನು ನಾವು ಒಪ್ಪಿಲ್ಲ. ಅಂದರೆ 18/2/26 ಕೊಟ್ಟಿದ್ದು, ಅದು 12/5/26ರಲ್ಲಿ ಏನು ಸರ್ಕಾರಗಳು ಏಕಪಕ್ಷವಾಗಿ ಏನು 2 ಆದೇಶ ಹೊರಡಿಸಿದ್ರು ಅದನ್ನು ನಾವು ಒಪ್ಕೊಳ್ದೇನೆ ಈ ಮುಷ್ಕರದ ನೋಟಿಸ್ ಕೊಟ್ಟಿದ್ದು ನಾವು ಒಪ್ಪಿಲ್ಲ. ಅದನ್ನು ಇವತ್ತು ಹೈಕೋರ್ಟ್ ಮುಂದೆ ಹೋಗಿದ್ದು ಅದೇ ವಿಚಾರನೇ. ನಾವೇನು ಸ್ಟ್ರೈಕ್ ನೋಟಿಸ್ ಕೊಟ್ಟಿದ್ವಿ, ಸ್ಟ್ರೈಕ್ ನೋಟಿಸಲ್ಲಿ ಆ 2 ಆದೇಶಗಳನ್ನ ಒಪ್ಪೋದಿಲ್ಲ ಅಂತ ಕಾರಣಕ್ಕೆ ಆ ಇಶ್ಯೂನೇ ಇವತ್ತು PL ಹಾಕಿ ಅಥವಾ ಲೇಬರ್ ಕಮಿಷನ್ ಮುಂದೆ ಇರೋ ವಿಷಯ ಅದೇನೆ. ಆದ್ದರಿಂದ ಅದನ್ನು ನಾವು ಚರ್ಚೆ ಮಾಡಲೇಬೇಕಾಗುತ್ತೆ. ಅದು ಸರ್ಕಾರ ಆಗಲಿ ಮ್ಯಾನೇಜ್ಮೆಂಟ್ ಆಗಲಿ ಆ ವಿಷಯನ ಚರ್ಚೆ ಮಾಡಲೇಬೇಕಾಗುತ್ತೆ. ಯಾಕಂದರೆ ಮಾರ್ಪಾಡು ಮಾಡೋದು ದೊಡ್ಡ ವಿಷಯ ಅಲ್ಲ. ಅದು ಹಿಂದೆ ಕೂಡ 2-3 ಬಾರಿ ಸರ್ಕಾರಿ ಆದೇಶಗಳು ಅದೇ ಸರ್ಕಾರ ಹೊರಡಿಸೋ ಆದೇಶಗಳನ್ನ ಮುಂದಿನ ಸರ್ಕಾರ ಮಾಡಿದೆ, ಅದೇ ಸರ್ಕಾರ ಕೂಡ ಮಾರ್ಪಾಡಾಗಿದೆ. ಅದು ಇತಿಹಾಸದಲ್ಲಿ ಇರುವಂಥದ್ದು. ಸರ್ಕಾರದ ಆದೇಶವನ್ನು ಮಾರ್ಪಾಡು ಮಾಡೋದಕ್ಕೆ ಸರ್ಕಾರಕ್ಕೆ ಏನು ಕಷ್ಟ ಇಲ್ಲ, ಅದು ಮಾಡಬೇಕಾಗುತ್ತೆ. ಮಾಡುವಂಥ ತೀರ್ಮಾನವನ್ನು ಅದು ಒಂದು ಪೊಲಿಟಿಕಲ್ ವಿಲ್ಲು ಸರ್ಕಾರಕ್ಕೆ ಬೇಕಾಗುತ್ತೆ, ಅಷ್ಟೇ ಒಂದು ಇಚ್ಛೆ. ಇಲ್ಲಿ ಬೇಡಿಕೆಗಳ ಆಧಾರದಲ್ಲಿ ಸಂಘಟನೆಗಳು ಒಟ್ಟಾಗಿ ಬಂದವು. ಜಂಟಿ ಕ್ರಿಯಾ ಸಮಿತಿ ಅನ್ನೋದು ಒಂದು ಸಂಘಟನೆ ಅಲ್ಲ. ಸೊ ಈ ಒಂದು ಬೇಡಿಕೆಗಳ ಆಧಾರದಲ್ಲಿ ಏನು 1/1/24ರಿಂದ ನಮಗೆ 4 ವರ್ಷದ ವೇತನ ಪರಿಷ್ಕರಣೆ 25% ಆಗಬೇಕು, ದೆನ್ ನಮಗೆ 38 ತಿಂಗಳ ಅರಿಯರ್ಸ್ ಕೊಡಬೇಕು, ಈ ಎಲ್ಲ ಡಿಮಾಂಡ್ಗಳ ಆಧಾರದ ಮೇಲೆ
ನಮಗೆಲ್ಲ ಬೇರೆ ಬೇರೆ ಸಂಘಟನೆಗಳಿವೆ. ನಮ್ಮ ಮಧ್ಯೆ ಭಿನ್ನಾಭಿಪ್ರಾಯ ಇಲ್ವಾ? ಖಂಡಿತ ಇದೆ. ಹಲವಾರು ಸಂದರ್ಭದಲ್ಲಿ ಭಾಳ ತೀವ್ರವಾದಂಥ ವಿರೋಧ, ಪೈಪೋಟಿ ಎಲ್ಲವೂ ಇದೆ. ಬಟ್ ಈ ಡಿಮಾಂಡ್ ಆಧಾರದಲ್ಲಿ ನಾವು ಮಹಾಮಂಡಲ, ಫೆಡರೇಷನ್ನು, AITC ಫೆಡರೇಷನ್ನು ಮತ್ತು SC/STಗಳ ಕ್ಷೇಮಾಭಿವೃದ್ಧಿ ಸಂಘ 2012ರಿಂದ ಭಾಳ ಒಟ್ಟಾಗಿ ಹೋಗ್ತಾ ಇದ್ದಾರೆ. ಇದು ಆಗ್ತಾ ಇರುತ್ತೆ. ಇದು ಅದಕ್ಕೇನು ಬೇಜಾರು ಮಾಡ್ಕೋಬಾರ್ದು. ರಾಮಲಿಂಗಾರೆಡ್ಡಿಯವ್ರನ್ನ ನಾವೇನು ಆ ಕಾರಣಕ್ಕೆ ಒಯ್ಯಲ್ಲ. ಅವ್ರು ಭಾಳ ಸ್ಮಾರ್ಟ್ ಮಿನಿಸ್ಟರ್ ಅಂತಲೇ ನಾವು ಕರೆಯೋದವ್ರನ್ನ. ಬಟ್ ಆ ಸ್ಮಾರ್ಟ್ನೆಸ್ಸನ್ನು ಜನಗಳ ಸಮಸ್ಯೆ ಬಗೆಹರಿಸೋದ್ರಲ್ಲಿ ಉಪಯೋಗಿಸಿ ಒಳ್ಳೆಯ ಹೆಸರು ತಗೊಳ್ರಿ. ನೀವು ಈ ಥರದ ಕುಯುಕ್ತಿ ಮಾಡೋದ್ರಿಂದ ನಿಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರು ಬಂದರೆ, ನಮ್ಮ ಕೈ ಬಾಯಿ ಎಲ್ಲ ಕಟ್ತೀರಾ ಅಂತೇಳಿ ಜನ ದಂಗೆ ಇದ್ದರೆ ಕೋರ್ಟ್ಗೂ ಮರ್ಯಾದೆ ಕಳಿಬೇಡ್ರಿ ಅಂತ ನಾವು ರಾಮಲಿಂಗಾರೆಡ್ಡಿಯವರಲ್ಲಿ ವಿನಂತಿ ಮಾಡ್ತೀವಿ. ಅಂದರೆ ಪಿತೂರಿ ನಡೀತಾ ಇದೆ ರಾಜ್ಯ ಸರ್ಕಾರದಲ್ಲಿ ಅನ್ನೋದು ನಮ್ಮದು ಆರೋಪ. ಯಾಕೆಂದರೆ ಸಮಸ್ಯೆನ ಬಗೆಹರಿಸ್ಬೇಕೇ ವಿನಃ ಸುಮ್ಮನೆ ಯಾವನ್ನು ಇಟ್ಕೊಬಂದು ಒಂದು PLI ಹಾಕಿಬಿಟ್ಟು ತಡೆ ಆಜ್ಞೆ ಮಾಡೋದು ಅಂದರೆ ಇದು ಸರ್ಕಾರ ಕಾರ್ಮಿಕರಿಗೆ ತೊಂದರೆ ಆಗ್ತದೆ ವಿನಃ ಸರ್ಕಾರ ಬೇಕು ಅಂತ ಇದು ಪಿತೂರಿ ಮಾಡ್ತಾ ಇದ್ದಾರೆ. ದಯವಿಟ್ಟು ಈ ಪಿತೂರಿ ಎಲ್ಲ ಬಿಟ್ಟು ನಮ್ಮ ಸಾರಿಗೆ ನೌಕರರ ಸಮಸ್ಯೆ ಬಗೆಹರಿಸಬೇಕು ಅಂತೇಳಿ ಈ ರಾಜ್ಯದ ಮುಖ್ಯಮಂತ್ರಿ ಮತ್ತು ಸಾರಿಗೆ ಸಚಿವರು ಕೂಡ ನಾವು ಈ ಸಂದರ್ಭದಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಯಾಕೆಂದ್ರೆ ಈ ಪಿತೂರಿ ಜಾಸ್ತಿ ದಿವಸ ಇಲ್ಲ, ಇರೋದಿನ್ನು 2 ವರ್ಷ. 28ಗೆ ಯಾರು ಇರ್ತಾರೋ ಯಾರು ಹೋಗ್ತಾರೋ ಗೊತ್ತಿಲ್ಲ. ಆದ್ದರಿಂದ ದಯಮಾಡಿ ಪಿತೂರಿ ಎಲ್ಲ ಬಿಡಿ. ಮೊನ್ನೆ ಸಿದ್ದರಾಮಯ್ಯನವರೇ ಪಿತೂರಿ ಎಲ್ಲ ಬಿಡಿ. ಮೊನ್ನೆ ರಾಮಲಿಂಗಾರೆಡ್ಡಿ ಸಾಹೇಬ್ರೆ ದಯಮಾಡಿ ಜಂಟಿ ಸಮಿತಿ ಮುಖಂಡರು ಕರೆಸಿ ದಯವಿಟ್ಟು ನಮ್ಮ ಸಮಸ್ಯೆನ ಬಗೆಹರಿಸಿ ಅಂತ ಹೇಳಿ ಈ ಸಂದರ್ಭದ ಕಲೆಗೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಮತ್ತು ಈ PIL ಹಾಕ್ಸಿರೋದು ಇಬ್ಬರ ಕೈಲಿ ಹಾಕ್ಸಿದ್ದಾರೆ. ಅವರು ಕೂಡ ಕಾರ್ಮಿಕರು. ಆ ಕಾರ್ಮಿಕರ ಕೈಲಿ ಕಾರ್ಮಿಕರ ವಿರುದ್ಧ ಹಾಕ್ಸಿದ್ದಾರೆ. ಇದು ಎಂಥ ಕುತಂತ್ರ ನೋಡಿ. ಮತ್ತು ಇದು ಈ ಕಾರ್ಮಿಕರು ಯಾರು PIL ಹಾಕಿದ್ದಾರೆ ಅವರು ಯಾವ ಮತಕ್ಷೇತ್ರದವರು ಅಂತ ನೋಡಿದ್ರೆ ಎಲ್ಲರಿಗೂ ಗೊತ್ತಾಗತ್ತೆ ಯಾರು ಹಾಕ್ಸಿರೋದು ಅಂತ. ಹಾಗಾಗಿ ಸಾರಿಗೆ ಸಚಿವರಿಗೆ ನಾವು ಹೇಳೋದಿಷ್ಟೇ, ನೀವು ಇಂಥ ಕೆಲಸ ಮಾಡಬೇಡಿ, ಇಂಥ ಕುತಂತ್ರದ ಕೆಲಸ ಮಾಡಬೇಡಿ. ನೀವು ಏನು ನಮ್ಮ ಸಾರಿಗೆ ನೌಕರರ ಬೇಡಿಕೆಗಳಿದೆ ಅದನ್ನು ನೀವು ಈಡೇರಿಸೋದ್ರಲ್ಲಿ, ಇತ್ಯರ್ಥ ಮಾಡೋದ್ರಲ್ಲಿ ನಿಮ್ಮ ಶ್ರಮವನ್ನು ಹಾಕಿ. ಇಂಥ PIL ಹಾಕ್ಸೋದ್ರಲ್ಲಿ ನೀವು ನಿಮ್ಮ ಶ್ರಮವನ್ನು ವ್ಯರ್ಥ ಮಾಡಬೇಡಿ ಅಂತ. ಇವತ್ತೇ ಕಾರ್ಮಿಕರ ಕಡೆ ಅಕ್ಷರ. ಈ ಕಾರ್ಮಿಕರಿಗೆ ಇದೊಂದು ಅವಶ್ಯಕತೆನೇ ಇಲ್ಲ. ಯಾಕಂದ್ರೆ ಅವರು ಅಲ್ಲಿ ಮನೆಯಿಂದ ಕೆಲಸಕ್ಕೆ ಹೋಗ್ತಾರೆ, ಕೆಲಸದಿಂದ ಮನೆಗೆ ಬರ್ತಾರ. ಅಂತ ಕಾರ್ಮಿಕರ ಕಳಿಸಿದ ಅಕ್ಷರ ಮೇಲೆ ಈಗ ಎಲ್ಲರಿಗೂ ಗೊತ್ತಾಗ್ತದೆ ಇದು ಪಿತೂರಿ ಅಂತೇಳಿ. ಅದಕ್ಕೆ ದಯವಿಟ್ಟು ನಾನು ನಮ್ಮ ಮುಖ್ಯಮಂತ್ರಿಗಳಿಗೆ ಮತ್ತು ಸಾರಿಗೆ ಸಚಿವರಿಗೆ ಕೇಳ್ಕೊಳ್ಳೋದೇನೆಂದರೆ ಇಂಥ ಕುತಂತ್ರ ಬಿಟ್ಟು ನಮ್ಮ ಈ KSRTC ನೌಕರರಿಗೆ ಒಂದು ಒಳ್ಳೆಯ ವೇತನವನ್ನು ಪರಿಷ್ಕರಣೆ ಮಾಡಿಕೊಟ್ಟು ನಮ್ಮ ಪ್ರೀತಿ ಪಾತ್ರರಾಗಲಿ ಅನ್ನೋದನ್ನು ಈ ಮಾಧ್ಯಮದ ಮೂಲಕ ನಾನು ವಿನಿಯೋಗಿಸ್ಕೊಳ್ತೀನಿ ಸರ್. ನಾವು ಪೂರ್ತಿ 25 ಹಾಕಿದ್ದೀವಿ ಅಷ್ಟೇ ಆಗಬೇಕು ಅಂತ ನಾವು ಕೇಳಲ್ಲ. ನಾವು ಕೆಳಗಡೆ ಬರ್ತೀವಿ, ನೀವು 15ಕ್ಕೆ ಮೇಲೆ ಬನ್ನಿ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.